ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಉತ್ತರಾಷಾಢ ನಕ್ಷತ್ರ 2, 3, 4 ಹಾಗೆ ಶ್ರವಣ ನಕ್ಷತ್ರ 4, ಧನಿಷ್ಠ ನಕ್ಷತ್ರ 1, 2 ಪಾದಗಳನ್ನು ಅನ್ವಯಿಸ್ತಕ್ಕಂಥದ್ದೇ ಮಕರ ರಾಶಿ ಆಗಿರುತ್ತೆ. ಮಕರ ರಾಶಿಯವರಿಗೆ 2026ರ ಫಲಾಫಲಗಳನ್ನು ಅವಲೋಕನ ಮಾಡೋಕ್ಕೆ ಹೋದಾಗ ಗುರುಗ್ರಹ 6ರಿಂದ 7ಕ್ಕೆ ಬರ್ತಾ ಇದೆ. ಹಾಗೆ ಶನಿ ಗ್ರಹ 3ರಲ್ಲಿಯೇ ವರ್ಷ ಪೂರ್ತಿ 3ನೇ ಮನೆಯಲ್ಲೇ ಇರುತ್ತೆ. ಹಾಗೆ ರಾಹುಗ್ರಹ 2ರಿಂದ 1ಕ್ಕೆ ಬರ್ತಾರೆ. ಹಾಗೆ ಕೇತು ಗ್ರಹ 8ರಿಂದ 7ಕ್ಕೆ ಬರ್ತಾ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆ ಈ ಪರಾಭವನಾಮ ಸಂವತ್ಸರ ಮಕರ ರಾಶಿಯವರಿಗೆ ಎಷ್ಟರ ಮಟ್ಟಿಗೆ ಶುಭ, ಎಷ್ಟರ ಮಟ್ಟಿಗೆ ಅಶುಭ ಫಲಗಳನ್ನು ಕೊಡುತ್ತೆ, ಎಷ್ಟರ ಮಟ್ಟಿಗೆ ಅದೃಷ್ಟವಂತ ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಗುರುವಿನ ಸಂಚಾರದಿಂದ ತಿಳ್ಕೊಬೋದು. ಗುರುಗ್ರಹ 6 ಅಂದರೆ ಷಷ್ಠ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಜೂನ್ 2ನೇ ತಾರೀಕಿನ ನಂತರ ಇವರಿಗೆ ಗುರುಬಲ, ಮಹಾಗುರುಬಲ ಕೂಡ ಬರ್ತಾ ಇರತಕ್ಕಂತಹ ಒಂದು ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ನಮ್ಮ ಧರ್ಮ ಗ್ರಂಥಗಳಲ್ಲಿ ಈ ಸಪ್ತಮ ಗುರು ಬಂದಾಗ ಇದರ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತಕ್ಕಂಥದ್ದನ್ನು ಅವರು ಒಂದು ಶ್ಲೋಕದ ಮುಖೇನ ಏನು ಹೇಳಿದ್ದಾರೆ, ರಾಜದರ್ಶನಂ ಆರೋಗ್ಯಂ ಗಾಂಭೀರ್ಯಂ ಗಾತ್ರ ಪೋಷಣಂ ಅಭೀಷ್ಟ ಕಾರ್ಯ ಸಿದ್ಧಿ ಸಾತ್ ಸಪ್ತಮಂ ಗುರು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ರಾಜದರ್ಶನಂ ಅಂದರೆ ನಮಗೆ ಈ ಕಾಲದಲ್ಲಿ ರಾಜರಿಲ್ಲ, ಅಂದರೆ ಹಿರಿಯರ, ಗುರುಗಳ, ಉನ್ನತ ವ್ಯಕ್ತಿಗಳ ದರ್ಶನ, ಅವರ ಜೊತೆಗೆ ಎಲ್ಲೋ ಒಂದು ಕಡೆ ಕೂಲಂಕುಷವಾದ ಚರ್ಚೆಗಳಾಗ್ತಕ್ಕಂಥದ್ದು, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಗಾಂಭೀರ್ಯ ಇರುತ್ತೆ, ಜೀವನ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ಅವರು ಆ ಒಂದು ಶ್ಲೋಕದ ಮುಖೇನ ಹೇಳಿದ್ದಾರೆ. ಅದರಂತೆ ನಾವು ನೋಡೋಕೆ ಹೋದಾಗ ಗುರು 6ರಿಂದ 7ಕ್ಕೆ ಬರ್ತಾರೆ. ಇನ್ನು ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಆದಾಯ 2 ಇರುತ್ತೆ, ವ್ಯಯ ಸ್ವಲ್ಪ ಜಾಸ್ತಿ ಇರುತ್ತೆ. ವ್ಯಯ ಎಷ್ಟಿರುತ್ತೆ? 6 ಇರುತ್ತೆ. ಇನ್ನು ರಾಜಪೂಜ್ಯ ಗೌರವಗಳು ಇವರಿಗೆ 1 ಇರುತ್ತೆ. ಹಾಗೆ ಇವರಿಗೆ ಅವಮಾನಗಳು ಅಂತಕ್ಕಂಥದ್ದು ಕೂಡ 1 ಇರುತ್ತೆ. ಇದನ್ನೆಲ್ಲವನ್ನು ಗಮನಿಸಿ ನಾವೇನು ನೋಡ್ಕೋಬೋದು, ಇವರಿಗೆ ಇದು ವಿಜಯದ ವರ್ಷ, ಒಂದು ಪಾಪಗಳನ್ನು ಕಳ್ಕೊಳ್ಳೋ ವರ್ಷ, ಕರ್ಮಗಳನ್ನು ಕಳ್ಕೊಳ್ಳೋ ವರ್ಷ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ಪ್ರಾಯಶ್ಚಿತ್ಯ ಮಾಡ್ಕೊಳ್ತಕ್ಕಂಥ ವರ್ಷ ಕೂಡ ಈ ಒಂದು ಮಕರ ರಾಶಿಯವರಿಗಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಆರ್ಥಿಕವಾಗಿ ನೋಡೋಕ್ಕೆ ಹೋದಾಗ ಪ್ರಥಮವಾಗಿ ಈ ಒಂದು ಪ್ರಾರಂಭಿಕ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ತನಕ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಒಂದು ನಿಧಾನಗಳಿರ್ಬೋದು, ಎಲ್ಲೋ ಒಂದು ಕಡೆ ದೋಷಗಳಿರ್ಬೋದು, ಅಡೆತಡೆಗಳಿರ್ತಕ್ಕಂಥದ್ದಿರುತ್ತೆ. ತದನಂತರ ನಿಮಗೆ ವರ್ಷ ಪೂರ್ತಿ ಅದೃಷ್ಟವೇ ಅದೃಷ್ಟ ಆಗಿರುತ್ತೆ. ಮಾನಸಿಕವಾಗಿ ಯಾತನೆಗಳಿಂದ ಮುಕ್ತರಾಗ್ತೀರಾ. ಹಾಗೆಯೇ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ. ಪ್ರಯತ್ನಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥದ್ದು ಪರಿವರ್ತನೆಯ ಕಾಲ ಅಂತ ಹೇಳುತ್ತೆ. ಯಾವುದೋ ಒಂದು ಮನೆಯಲ್ಲಿ ಯಾವುದೋ ಒಂದು ಅದೃಷ್ಟ ಏಕಾಏಕಿಯಾಗಿ ಒಂದು ಆಕಸ್ಮಿಕವಾಗಿ ನಿಮಗೆ ಆ ಅದೃಷ್ಟ ನಿಮ್ಮ ಮಡದಿಯ ಕಡೆಯಿಂದ ಇರ್ಬೋದು, ಅಥವಾ ನಿಮ್ಮ ಕಡೆಯಿಂದ ಇರ್ಬೋದು, ಅಥವಾ ಹಳೆಯ ಪ್ರಯತ್ನ, ಯಾವುದೋ ಹಳೆಯ ಪ್ರಯತ್ನ, ಪೂರ್ವಿಕರ ಆಸ್ತಿಯ ವಿಚಾರದ ಇರ್ಬೋದು, ಅದರಿಂದ ನಿಮಗೆ ಅದೃಷ್ಟ ಕೂಡಿ ಬರ್ತಕ್ಕಂತಾಗಿರುತ್ತೆ. 3ರ ಶನಿ ಅಂದರೆ ಅತ್ಯಂತ ಅದೃಷ್ಟ. ಯಾವಾಗಲೂ ಅಷ್ಟೇ, 3ರ ಶನಿ ಅಂದರೆ ನಿಮಗೆ ನಿಮ್ಮ ಸ್ಥಾನವನ್ನು ಎಲ್ಲಿಗೆ ಆಕಾಶಕ್ಕೆ ತಗೊಂಡೋಗುತ್ತೆ. ನಿಮ್ಮ ಸ್ಥಾನ ಭೂಮಿ ಮೇಲಿದ್ದರೆ ಆಕಾಶಕ್ಕೆ ತಗೊಂಡೋಗುತ್ತೆ. ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು, ವ್ಯಾಪಾರಸ್ಥರು ಒಳ್ಳೆಯದಾಗ್ತಕ್ಕಂಥದ್ದು, ಒಳ್ಳೆಯ ಮಾರಾಟ, ಒಳ್ಳೆಯ ಸ್ಥಿರವಾದ ವ್ಯಾಪಾರದ ಸ್ಥಳವನ್ನು ಹುಡ್ಕೊಳ್ತೀರಾ. ಹಾಗೆ ತಂತ್ರಜ್ಞಾನದಲ್ಲಿರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಹು 2ರಿಂದ ಜನ್ಮಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಅದು ಈ ಒಂದು ವರ್ಷದ ಕಡೆಯ ಭಾಗದಲ್ಲಿ ಆಗಿರೋದ್ರಿಂದ ಅದಕ್ಕೇನಷ್ಟು ಟೆನ್ಷನ್ ಇಲ್ಲ. ಇನ್ನು 2ನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ನೇರ ನಿಷ್ಠೂರವಾಗಿ ಮಾತಾಡಕ್ಕೆ ಹೋಗ್ತಾ ಇರ್ತೀರಾ. ಆದರೂ ಕೂಡ ಒಂದು ಸೌಮ್ಯತೆಯನ್ನು ವೃದ್ಧಿ ಮಾಡ್ಕೋಬೇಕು. ಸಾಲ ಪಾವತಿ ಆಗುತ್ತೆ, ಕಟ್ಟಡ ಯೋಗ ಇದೆ, ರೋಗ ರುಜಿನಗಳಿಂದ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 7ರ ಗುರು ಬಂದಾಗ ಇದಕ್ಕೆ ಹಂಸ ಯೋಗ ಅಂತ ಕರಿತೀವಿ. ಹಂಸ ಯೋಗ ಇರ್ತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಣಕಾಸಿನ ವಿಷಯದಲ್ಲಿ ಒಳ್ಳೆಯದಾಗುತ್ತೆ. ಐಷಾರಾಮಿ ಜೀವನವನ್ನು ನಡೆಸ್ತೀರಾ. ಮನರಂಜನೆಗಾಗಿ ದುಡ್ಡು ಖರ್ಚು ಮಾಡ್ತೀರಾ. ಮಕ್ಕಳಿಗಾಗಿ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು, ಮಡದಿಯ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು. ಹಾಗೆಯೇ ಈ ಒಂದು ರಾಶಿಯವರಿಗೆ ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಹಾಗೆ ರಾಹು ಕೇತುಗಳ ಒಂದೇ ಲೈನಲ್ಲಿ ಬಂದಂತಹ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಅನಾರೋಗ್ಯ ಕಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಮಕರ ರಾಶಿಯವರು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥವರು, ಹಾಗೆ ವಿದ್ಯಾ ಇಲಾಖೆಯಲ್ಲಿರ್ತಕ್ಕಂಥವರು, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ, ಕೃಷಿ ಮಾಡ್ತಕ್ಕಂಥವ್ರಿಗೆ, ಹಾಗೆ ಇಂಟೆಲಿಜೆನ್ಸಲ್ಲಿರ್ತಕ್ಕಂಥವ್ರಿಗೆ,
ಟ್ರಾಫಿಕ್ ಪೊಲೀಸ್ ಇರ್ತಕ್ಕಂಥವ್ರಿಗೆಲ್ಲ ಈ ವರ್ಷ ಅದೃಷ್ಟವೇ ಅದೃಷ್ಟ, ಒಳ್ಳೆಯ ಅದೃಷ್ಟ ಕೂಡ ಕೂಡಿ ಬಂದಿರತಕ್ಕಂಥದ್ದು. ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲೂ ಕೂಡ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರ ಅಗಲಿಕೆ ಅಥವಾ ಅವರ ಅನಾರೋಗ್ಯ ಕೂಡ ಕಾಡ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಆಕಸ್ಮಿಕ ಧನಲಾಭ, ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಭಾಳಷ್ಟು ಶುಭ ಇರತಕ್ಕಂಥ ವರ್ಷ ಸಹ ಮಕರ ರಾಶಿಯವರಿಗಾಗಿರುತ್ತೆ. ಮಕರ ರಾಶಿಯವರು ವೆಪನ್ಸ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ಯೋಗ ಈ ವರ್ಷ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ನೀವು ಕಟ್ಟಡವನ್ನು ಕೂಡ ಈ ವರ್ಷದಲ್ಲಿ ಯಾವುದೋ ಒಂದು ಫಾರ್ಮ್ ಹೌಸ್ ಇರ್ಬೋದು ಅಥವಾ ಯಾವುದೋ ಒಂದು ಕಟ್ಟಡವನ್ನು ಕೂಡ ಕಟ್ತಕ್ಕಂಥ ಯೋಗ ಸಹ ಈ ವರ್ಷದಲ್ಲಿ ಇರ್ತಕ್ಕಂಥದ್ದು. ಪಾಲುದಾರಿಕೆಯಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಂಧುಗಳಿಗೆ ಸಹಾಯ ಮಾಡ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗೆ, ಬಂಧುಗಳಿಗೆ ಏನೋ ಕಷ್ಟದಲ್ಲಿರ್ತಕ್ಕಂಥ ಬಂಧುಗಳಿಗೆ ಸಹಾಯ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಜಕೀಯವಾಗಿ ಪ್ರಗತಿ ಇರುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯನೇ ನಿಮಗೆ ಈ ವರ್ಷದ ಬಂಡವಾಳ ಆಗಿರುತ್ತೆ. ವೃತ್ತಿಯಲ್ಲಿ ಯಶಸ್ಸಿರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಹಾಗೆ ರೈತರಿಗೆ ಈ ವರ್ಷ ಅಂದರೆ ಜೂನ್ ಜುಲೈ ನಂತರ ಸಾಕಷ್ಟು ಅದೃಷ್ಟ ಯೋಗ ಕೂಡ ಕೂಡಿ ಬಂದಿರತಕ್ಕಂಥದ್ದು. ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಇಷ್ಟು ದಿವಸ ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿದ್ದಂತಹ ಮಹಿಳೆ ಉದ್ಯೋಗದ ಕಡೆ ಆಕಾಂಕ್ಷಿಯಾಗಿ ಉದ್ಯೋಗವನ್ನು ಪಡಿತಕ್ಕಂಥ ಯೋಗ ಈ ಮಕರ ರಾಶಿಯವರಿಗಿರುತ್ತೆ. ಆಕಸ್ಮಿಕ ಧನ ಯೋಗ, ರಾಜಕೀಯ ಸ್ಥಾನಮಾನ, ಸ್ವಲ್ಪ ಈ ವರ್ಷ ಹಲ್ಲುಗಳ ತೊಂದರೆ, ಒಸಡುಗಳ ತೊಂದರೆ, ಗಂಟಲಿ ನೋವಿನ ತೊಂದರೆಗಳು ಕೆಲವೊಂದಷ್ಟು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಮಕರ ರಾಶಿಯ ಸಂಶೋಧಕರಿಗೆ, ಇನ್ವೆಂಟರ್ಸ್ ಅಂತ, ಸೈಂಟಿಸ್ಟ್ ಇರ್ಬೋದು, ಇನ್ವೆಂಟರ್ಸ್ ಇಂಥವ್ರಿಗೆಲ್ಲ ಬಹಳಷ್ಟು ಪೂರ್ಣ ಅವಕಾಶಗಳು ಸಿಗ್ತಕ್ಕಂಥ ಯೋಗ. ರಾಜಕೀಯ ಯೋಗ ತುಂಬ ಚೆನ್ನಾಗಿದೆ. ಹೈಯರ್ ಕೋರ್ಸ್ ಯಾವುದೋ PhD ಮಾಡ್ತಾ ಇದ್ದೀರಾ, IAS ಮಾಡ್ತಾ ಇದ್ದೀರಾ, KAS ಮಾಡ್ತಾ ಇದ್ದೀರಾ, ಪ್ರಗತಿ ಇರುತ್ತೆ, ಪರಿಪೂರ್ಣ ಇರುತ್ತೆ. ಅಡ್ಡಿ ಆತಂಕಗಳೆಲ್ಲವೂ ಕೂಡ ತೊಲಗಿ ಕೋರ್ಸು ಕೂಡ ಕಂಪ್ಲೀಟ್ ಮಾಡ್ತೀರಾ. ಇನ್ನು ಮನೆ ಹೊಲದ ವಿಚಾರದಲ್ಲೂ ಕೂಡ ಹೆಚ್ಚು ಗಮನ ಕೊಡ್ತಕ್ಕಂಥ, ಅಂದರೆ ಖರೀದಿ ಮಾಡಿಕೊಳ್ಳೋ ಯೋಗ ಸಹ ಈ ಒಂದು ಮಕರ ರಾಶಿಯವರಿಗಿರುತ್ತೆ. ಇನ್ನು ಮಹಿಳೆಯರಿಗೆ ಹಣಕಾಸಿನ ವಿಚಾರಗಳಲ್ಲಿ ಅತಿಯಾದ ಸಾಲ ಕೂಡ ನಿಮಗೆ ಕಂಟಕ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥದ್ದು. ಹಾಗೆ ಗಂಡ ಹೆಂಡತಿಯರ ಮಧ್ಯೆ ಒಂದಷ್ಟು ಸಣ್ಣ ಪುಟ್ಟ ಕಲಹಗಳು ಕೂಡ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅದು ಲಾಸ್ಟ್ಗೆ ಡೈವರ್ಸ್ ಮಟ್ಟಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಸಾಮರಸ್ಯದಿಂದ ಮತ್ತೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಒಂದಾಗ್ತಕ್ಕಂಥ ಯೋಗ ಸಹ ಈ ಒಂದು ಮಕರ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಸಂಜೆಯ ಒಂದು ಪ್ರಯಾಣಗಳು, ರಾತ್ರಿಯ ಡ್ರೈವಿಂಗ್ಗಳು ಒಂದಷ್ಟು ಇವರಿಗೆ ಅಷ್ಟು ಶುಭ ಕೂಡ ಅಲ್ಲ. ಒಂದಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿದೇಶದಲ್ಲಿ ಕೆಲವರಿಗೆ ಗ್ರೀನ್ ಕಾರ್ಡ್ ಇರ್ಬೋದು ಅಥವಾ ಸುಸ್ಥಿರತೆಯನ್ನು ಪಡೀತಕ್ಕಂಥ ಯೋಗ ಸಹ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಸುಸ್ಥಿರತೆಯನ್ನು ಪಡೆದು ಎಲ್ಲೋ ಒಂದು ಕಡೆ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಅತಿ ಹೆಚ್ಚಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನು ಮಾಡಬಾರ್ದು, ನೀವು ಶಿಸ್ತಿನ ಜೀವನವನ್ನು ನಡೆಸ್ಕೊಂಡೋಗಿ ಮದುವೆ ಅಥವಾ ಸಮಾರಂಭಗಳಿರ್ಬೋದು, ಸಹಾಯ ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಸ್ತಿಯ ವಿಚಾರದಲ್ಲೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು, ಮಕರ ರಾಶಿಯವರು ದೇಹಾರೋಗ್ಯದ ಬಗ್ಗೆ ಒಂದಷ್ಟು ಗಮನವನ್ನು ಕೊಡಬೇಕು. ನಿರ್ಲಕ್ಷ್ಯತನ ಬೇಡ. ನಿರ್ಲಕ್ಷ್ಯತನ ಮಾಡ್ಕೊಂಡು ಹೋದಾಗ ಆರೋಗ್ಯದ ಎಲ್ಲೋ ಒಂದು ಕಡೆ ಆರೋಗ್ಯ ಹಾಗೆಯೇ ಹೆಚ್ಚು ನಿಮಗೆ ಕಂಟಕ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಸಮಾಧಾನವಾಗಿ ಹೋಗಬೇಕಾಗಿರುತ್ತೆ. ಹಠದ ಸ್ವಭಾವ ಈ ರಾಶಿಯವರಿಗೆ ಈ ವರ್ಷ ಸಮಂಜಸ, ಶುಭ ಕೂಡ ಅಲ್ಲ. ಹಾಗೆ ದೇವತಾ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತೀರಾ. ಬಡ್ಡಿ ವ್ಯವಹಾರ, ಹಣಕಾಸಿನ ವಿಚಾರಗಳಲ್ಲಿ ಮಕರ ರಾಶಿಯವರು ಸ್ವಲ್ಪ ಜಾಗೃತಿಯಾಗಿರಬೇಕು. ಅತಿಯಾದ ಆಸೆಗೆ ಹೋಗಿ ಹಣ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಯಶಸ್ಸು, ಕೀರ್ತಿ, ಪ್ರತಿಷ್ಠೆಗಳನ್ನು ನೀವು ಸಮಾಧಾನ ಚಿತ್ತದಿಂದ ಮನಸ್ಸಿನಲ್ಲಿ ತಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ವಿವಾಹ ವಿಷಯಗಳಲ್ಲಿ, ಮಕ್ಕಳ ವಿವಾಹ ವಿಷಯಗಳಲ್ಲಿ ಸುಮ್ಮನೆ ಅತಿಯಾಗಿ ತೋರಿಸ್ಕೊಂಡು ಅಥವಾ ದುಂದು ವೆಚ್ಚ ಮಾಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಸ್ವಲ್ಪ ಸಾಲಕ್ಕೂ ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಸ್ವಲ್ಪ ಹೊಟ್ಟೆಗೆ, ಅಂದರೆ ಈಗಾಗಲೇ ಹಲ್ಲಿನ ತೊಂದರೆ ಜೊತೆಗೆ ವರ್ಷದ ಕಡೆಯ ಭಾಗದಲ್ಲಿ ಒಂದಷ್ಟು
ಬಿ ಪಿ ಅಥವಾ ಶುಗರ್ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಹೆಚ್ಚು ಗಮನವನ್ನು ಕೊಡಬೇಕಾಗಿರುತ್ತೆ. ಜೊತೆಗೆ ಈ ರಾಶಿಯವರಿಗೆ ಸಂತಾನ ಯೋಗ ಕೂಡ ತುಂಬ ಚೆನ್ನಾಗಿದೆ, ರಾಜಕೀಯ ಯೋಗ ಚೆನ್ನಾಗಿದೆ, ಮಹಿಳೆಯರಿಗೆ ಉದ್ಯೋಗದಲ್ಲಿ ಒಂದಷ್ಟು ಪರಿವರ್ತನೆ ಆಗೋ ಜೊತೆಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಈ ವರ್ಷದಲ್ಲಿರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆ ಕಟ್ಟಡವನ್ನು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಹಣ ಆಟೋಮೆಟಿಕ್ ಆಗಿ ನಿಮಗೆ ಅದೃಷ್ಟ ಕೂಡ ಈ ವರ್ಷದಲ್ಲಿ ಕೂಡಿ ಬಂದಿರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮಕ್ಕಳಿಂದ ಕೂಡ ಶುಭ ಆಗುತ್ತೆ. ಏನು ಪರಿಹಾರ ಮಾಡಬೇಕು ಈ ವರ್ಷದಲ್ಲಿ? ಸಾಧ್ಯವಾದಷ್ಟು ಹನುಮನ ಜಪ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯನ ಸ್ತೋತ್ರ ಹೇಳ್ಕೊಳ್ಳೋದು, ಸುಬ್ರಹ್ಮಣ್ಯನ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥದ್ದು. ನಾಗಾರಾಧನೆ ಮಾಡ್ಕೊಳ್ಳೋದು, ನಾಗ ಕ್ಷೇತ್ರಗಳನ್ನು ಭೇಟಿ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯನ ಸ್ತೋತ್ರ ಓಂ ಶರವಣ ಭವಾಯ ನಮಃ ಅಥವಾ ಏನೇ ಸುಬ್ರಹ್ಮಣ್ಯನ ಸ್ತೋತ್ರ ಹೇಳ್ಕೊಳ್ಳೋದು, ಷಷ್ಠಿ ತಿಥಿ ಇದ್ದಾಗ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ವರ್ಷದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಇಟ್ಕೊಳ್ಳೋದು, ಪ್ರದೋಷ ಪೂಜೆ. ಹಾಗೆಯೇ ಯಾರಿಗಾದರೂ ಕನ್ನಡಕಗಳನ್ನು ದಾನ, ಈ ವರ್ಷದಲ್ಲಿ ಒಂದು 5 ಜನಕ್ಕೆ ಕನ್ನಡಕ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಓಂ ಶರವಣ ಭವ ಆಗಲಿ, ಅನಂತಂ ವಾಸಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತ್ರರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಈ ಮಂತ್ರವನ್ನು ನವನಾಗ ಸ್ತೋತ್ರ ಹೇಳ್ಕೊಳ್ಳಿ. 4 ಮತ್ತು 7 ಅದೃಷ್ಟದ ಒಂದು ಸಂಖ್ಯೆಗಳಾಗಿರುತ್ತೆ. ಸಾಧ್ಯವಾದಷ್ಟು ಕಪ್ಪು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ಬಹಳಷ್ಟು ಶುಭ ಆಗುತ್ತೆ. ವರ್ಷದಲ್ಲಿ ಭಾಳಷ್ಟು ಅದೃಷ್ಟ ಕೂಡ 2026ರಲ್ಲಿ ಮಕರ ರಾಶಿಯವರಿಗಿದೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ಈ ವರ್ಷ ಆಗಿದೆ.